ಪ್ರಣಾಮಗಳು. ಏನಿದ ವಿಪರೀತ, ಏನಿದ ವಿಪರೀತ. ಕಾಳರಾತ್ರಿಯ ನೆರವಿಯೋ, ಕಾಳರುದ್ರನ ಪಡೆಯೋ, ಅಲ್ಲ ದಾನವ ನಾಳಿನ ಅಗ್ಗಳಿಕೆಗಳ ಬಂಡನೆ ಇಲ್ಲದಂತ ಸವಾರಿಯೋ, ಸಮುದ್ರ ಭೀಕರನಾದಂತ ನೀನು ಭದ್ರಕಾಯದ ದಾನವರನ್ನು ಸೇರಿಸಿಕೊಂಡು ರುದ್ರ ಸ್ವರೂಪದಂತೆ ಹೊರಟಿದ್ದೆಯ. ಲೋಕ ಸಂಚಾರಕ್ಕೆ ಹೋದಂತಹ ಗಂಡ ಮುಂಡರು ಕದಂಬಾವಣದಲ್ಲಿ ಕರುಡಿಯಪ್ಪಳನ್ನು ನೋಡಿದ್ರಂತೆ. ನೋಡಿದ್ದು ಮಾತ್ರವಲ್ಲ, ನೇರವಾಗಿ ನನ್ನ ಬಳಿಗೆ ಬಂದು ಆಕೆಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪ್ರಾರಂಭಿಸಿದರು. ಮನದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡೆ, ಆಕೆಯನ್ನೇ ಮದುವೆಯಾಗಬೇಕು ಎಂಬುದಾಗಿ. ಸಂಧಾನ ಮಾಡುವುದಕ್ಕಾಗಿಯೇ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನವನ್ನು ಮನಸ್ಸಿಲ್ಲ ಅಂತ ಕಂಡ ಮೇಲೆ ಬಿಟ್ಟಿರಬೇಕು. ಮತ್ತೆ ಬಳಿಕ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಎಲೆ ತರುವುದಕ್ಕಾಗಿ. ತಂದನೆ ಎಲ್ಲಿಂದ? ಮತ್ತೆ ಓಂಕಾರ ಮುಗಿಸಿದಂತೆ ಧೂಮ್ರಾಕ್ಷ ಇದೆ ಪ್ರಕರಣ ಕೈ ಬಿಟ್ಟೆಯ. ಮತ್ತೆ ಬಳಿಕ ಗಂಡ ಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚೆಂಡಾಡಿದಂತೆ ಗಂಡ ಮುಂಡರನ್ನು ಕಳೆದುಕೊಂಡೆಯ. ನಾನು ನಿನ್ನ ಸಂಗ್ರಹದ ಬಗ್ಗೆ ಹೆಮ್ಮೆ ಕೊಡೋದು. ಚಂಡಮುಂಡರಾಡಿದ ಮೇಲೆ ಇಷ್ಟು ಸಮಯ ಉಳಿದಿದೆ ಅಲ್ಲ, ಅದೇ ಹೆಮ್ಮೆ ಪಡಬೇಕು. ಈಗ ಏನು ನಿರ್ಧಾರ ಮಾಡಿದೆ? ಮನದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ನಾನೇ ಹೋಗಿ ಎಂಬುದಾಗಿ. ನೀನು ಹೊರಟ ಕಾರಣವೇ ನಾನು ಬಂದದ್ದು. ಅಳಿಯನೂ ಹೌದು, ಅಮಾತ್ಯನೂ ಹೌದು ಅಂತ ರಂಗದ ಅಭಿಪ್ರಾಯವನ್ನು ಹೇಳುವುದಕ್ಕೆ ಒಂದು ಅವಕಾಶ ಕೊಡಿ. ಪಾದದ್ವಯಗಳಿಗೆ ಮತ್ತೊಮ್ಮೆ ಕೊಡಬಟ್ಟಿದೆ. ನೀನು ಹುಟ್ಟಿದ್ದು ಧನುದೇವಿಯ ಗರ್ಭದಲ್ಲಿ ಹೌದಾದ್ರು, ಧನುದೇವಿ ಮಾತ್ರ ಅಲ್ಲಿಯವರೆಗೆ ಗರ್ಭ ಧರಿಸಿಕೊಂಡದ್ದು ನೋವು ಪಟ್ಟದ್ದಲ್ಲ ಪ್ರಭು. ಇಡೀ ದಾನವ ಕುಲದ ಪ್ರತಿಯೊಬ್ಬರು
ಗಂಡು ಹೆಣ್ಣು ಎನ್ನುವ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಕಲ್ಪನೆಯ ಗರ್ಭವನ್ನು ಧರಿಸಿಕೊಂಡಿದ್ದರು. ದಾನವ ಕುಲದ ಉದ್ಧಾರದ ಕಲ್ಪನೆಯ ಗರ್ಭವನ್ನು ವಾಸ್ತವದ ಕೂಸಾಗಿ ಲೋಕಕ್ಕೆ ಕಂಡ ಬಗೆಯನ್ನು ಶುಂಭ ಎನ್ನುವುದಾಗಿ ಕರೆದರು. ಕುಂಬಿನಿಯ ಶಂಭು ಎನಿಸಿಕೊಂಡಂತ ನಿನ್ನ ಸಾಧನೆ ಅನನ್ಯ, ಅನೂಹ್ಯ, ಅನಿರ್ವಚನೀಯ. ಮರದ ಬುಡದಿಂದ ಅಮರತ್ವದವರೆಗೆ ಎಲ್ಲಿಯೋ ಬಿದ್ದಿರುವಂತಹ ಬೀದಿಯಿಂದ ಹಿಡಿದು ದೇವಲೋಕದ ಮೇಲೆ ಮಾಡಿದಂತಹ ಸ್ವಾಧೀನದವರೆಗೆ ಹೊಟ್ಟೆಗಿಲ್ಲದೆ ಬಳಲುತ್ತಿದ್ದಂತ ಪರದಾಡುತ್ತಿದ್ದಂತ ಆ ದಟ್ಟ ದರಿದ್ರ ಸ್ಥಿತಿಯಿಂದ ಹವಿರ್ಭೋಜನ ಮಾಡುವವರೆಗೆ ಅಲ್ಲ, ಈ ಪ್ರಪಂಚದಲ್ಲಿ ತ್ಯಾಜ್ಯರು ಹೆಣ ತಿನ್ನುವವರು ಎನ್ನುವುದಾಗಿ ತಿರಸ್ಕಾರಕ್ಕೆ ಒಳಗಾದಲ್ಲಿಂದ ಧನುಜೇಶ ಎನ್ನುವ ಬಿರುದು ಪಡೆಯುವಲ್ಲಿವರೆಗೆ ಉಳಿದವರೆಲ್ಲ ಬರೆದದ್ದನ್ನು ನೋಡಿ ಬದುಕುವುದು ಪ್ರಭು. ನಿನ್ನನ್ನು ನೋಡಿ ಮತ್ತೊಬ್ಬರು ಚರಿತ್ರೆ ಬರೀಬೇಕು. ಹಾಗೆ ಬದುಕಿದವ. ನಿನ್ನ ಒಂದೊಂದು ಹೆಜ್ಜೆಯಲ್ಲಿಯೂ ಒಂದೊಂದು ಇತಿಹಾಸ ಉಂಟು, ಒಂದೊಂದು ಮಾತಿನಲ್ಲಿಯೂ ಒಂದೊಂದು ಚರಿತ್ರೆ ಉಂಟು, ಒಂದೊಂದು ಸಾಧನೆಯಲ್ಲಿಯೂ ಮತ್ತೊಬ್ಬರ ಇಡೀ ಬದುಕಿನ ಆಯುಷ್ಯದ ಇಡೀ ಜೀವನವನ್ನು ಕಳೆದರೂ ಕೂಡ ಮುಗಿಸಲಾರದಷ್ಟು ದೊಡ್ಡದಾದಂತಹ ಸಾಧನೆಯ ಬೆಟ್ಟವು ನಿನ್ನಂತವ ಭ್ರಮೆಯಾಗಿದೆ. ನಮ್ಮದು ಯಾವುದು ಕಲ್ಲು ಮರದ ಮೇಲೆ ನಿಲ್ಲಿಸಿದ ಸೌಧ ಅಲ್ಲ ಪ್ರಭು. ಕಾಣಲಿಕ್ಕೆ ಕಲ್ಲು ಮರದ ಮೇಲೆ ನಿಲ್ಲಿಸಿತು, ಆದ್ರೆ ನಿಜವಾಗಿರುವುದು ವಿವೇಕದ ಪಂಚಾಂಗದ ಮೇಲೆ. ಶುಂಭನ ವಿವೇಕ ಎನ್ನುವ ಪಂಚಾಂಗ ಇದ್ರೆ ಮಾತ್ರ ದಾನವ ಕುಲ ಸೌಧ ಭದ್ರವಾಗಿ ಉಳಿಯುತ್ತದೆ. ಯಾವಾಗ ಶುಂಭನ ವಿವೇಕ ಎನ್ನುವ ಪಂಚಾಂಗ ಸ್ವಲ್ಪ ಅಲ್ಲಾಡಿತೋ ಅಲ್ಲಿಗೆ ದಾನವ ಕುಲ ಸೌಧ ಮುರಿದು ಬೀಳ್ತದೆ ಪ್ರಭು. ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ನಿನ್ನ ಕಾಲಡಿಯ ಕಸ ಪ್ರಭು ಕಾಮ. ನಿನ್ನೆದು ಎಂತದವ? ನಿನ್ನ ಕೆಲಸದ ಆಳವ. ಅವನಿಗೆ ನಿನ್ನ ಮೈಯನ್ನು ನಿನ್ನ ಎದೆಯನ್ನು ಕೊಟ್ಟು ಬಿದ್ದೆಯಾ? ಹೆಣ್ಣೊಬ್ಬಳೆಂದು ಬಯಸಿದೆಯಾ? ದೈತ್ಯನಾಥ ಎನ್ನುವ ಬಿರುದನ್ನು ಪಡೆಯುವಂತಹ ಹೊತ್ತಿನಲ್ಲಿ ಹೊಟ್ಟೆಯ ಹಸಿವೆಯನ್ನು ನೀನು ಲೆಕ್ಕಿಸಿದವನಲ್ಲ, ಮನಸ್ಸಿನ ಮೈಯ ಸುಖವನ್ನು ಅಪೇಕ್ಷಿಸಿದವನಲ್ಲ, ಗಂಟಲೊಣಗುತ್ತದೆ ಎನ್ನುವುದಾಗಿ ನೀನು ಬಯಸಿದವನಲ್ಲ, ಕಣ್ಣಿನ ಬಳಲಿಕೆಗೆ ನಿದ್ರೆಯನ್ನು ಅಪೇಕ್ಷಿಸಿದವನಲ್ಲ, ನಿದ್ರೆ ಬಿಟ್ಟ, ಆಹಾರ ಬಿಟ್ಟ, ಯೌವನವನ್ನು ಬಿಟ್ಟ, ಇಲ್ಲಿಯವರೆಗಿನ ಈ ಪರಿಶ್ರಮ ಒಂದು ಹೆಣ್ಣಿಗೆ ಬೇಕಾಗಿ ಹಾಳಾದು ಬೇಕೆ? ನಿನ್ನಂತ ವಿವೇಕಿ, ನಿನ್ನಂತ ಪ್ರಬುದ್ಧ ಪ್ರಭು, ಎಲ್ಲಾ ಬಣ್ಣ ಮಸಿರುಂಗಿತು ಎನ್ನುವ ಹಾಗೆ ಒಂದು ಬಿಳಿ ಚರ್ಮದ ಹೆಣ್ಣಿಗೆ ದಾನವ ಕುಲದ ಸೌಧ ಪುಡಿ ಆಗಬಾರದು ಪ್ರಭು. ಯೋಚಿಸು, ಏನು ವಿಮರ್ಶಿಸು, ವಿವೇಚಿಸು. ರಕ್ತ ಬೀಜ ಎಷ್ಟಾದ್ರೂ ಆಕೆ ತರುಣಿಯಲ್ಲೂ ರಕ್ತ ಬೀಜ ಬಯಸಿದರಲ್ಲಿ ಏನು ತಪ್ಪು? ತರುಣಿಯೇ ಹೌದಾದ್ರೆ ನೀನು ಮದುವೆ ಆಗುವಾಗ ನಾವು ಅಕ್ಷತೆ ಕಾಳು ಹಾಕ್ತಾ ಇದ್ದೇವೆ. ತರುಣಿ ಅಲ್ಲವಲ್ಲ. मेरे
ಎಂಬವಳು ತರುಣಿಯೇ ಹಾ, ನಿನ್ನನ್ನು ಮದುವೆಯಾಗುವುದಕ್ಕೆ ಅಥವಾ ಯಾರನ್ನೋ ಮದುವೆಯಾಗುವ ಅಪೇಕ್ಷೆಯಿಂದ ಬಂದವಳೆ ಮತ್ತೆ ಅಲ್ಲ. ಹ್ಮ್ ಹಾಗೆ ಯೋಚಿಸದಿರು ಪ್ರಭು. ಹ್ಮ್ ಕೇವಲ ನೆವನ ಮಾತ್ರ ಹೇಳಿದ್ದಾಳೆ. ಹಾ, ಅವಳ ನಿಜವಾದ ಉದ್ದೇಶ ಬೇರೆ ಉಂಟು ಪ್ರಭು. ಏನದು? ಮೇಲೆ ಕಾಣುವ ತಾರುಣ್ಯದ ಹೊದಿಕೆಯ ಒಳಗೆ ಹಾ, ಈ ಪ್ರಪಂಚದಲ್ಲಿ ಕಟ್ಟಿಯಿಂದ ಕಡಿಯದ, ನೀರಿನಿಂದ ನೆನೆಯದ, ಗಾಳಿಯಿಂದ ಒಣಗದ, ಹ್ಮ್ ಬೆಂಕಿಯಿಂದ ಬೇಯದ ಹ್ಮ್ ಪರಾತ್ಪರ ವಸ್ತುವಿನ ಸತ್ವ ಉಂಟು. ಹಾ, ಮದುವೆ ಎನ್ನುವುದು ಯಾಕೆ ಅಂತ ಕೇಳಿದ್ರೆ ನಾವು ದುರ್ಬಲರಾಗುವುದಕ್ಕೆ. ಹ್ಮ್ ಕೆಲವೊಮ್ಮೆ ನಮಗೆ ಬೇಕು ಅಂತ ಮಾಡುವುದಲ್ಲ ಪ್ರಭು. ಹ್ಮ್ ಇದನ್ನ ಅವನಿಗೆ ಇರಕೂಡದು ಅಂತ ಮಾಡು. ಹಾ, ಈಗ ನೀನು ಮಾಡಿದ್ಯಲ್ಲ, ಏನು? ಈಗ ನಿನಗೆ ಹವಿರು ಭೋಜನ ಇಲ್ಲ, ಹೊಟ್ಟೆಗೆ ಏನಿಲ್ವ? ಹ್ಮ್ ಶೋಣಿತಾಪುರದಲ್ಲಿ ಸೌಭಾಗ್ಯಕ್ಕೆ ಕಡಿಮೆಯ. ಹ್ಮ್ ಹವಿರು ಭೋಜನ ನನಗೆ ಬೇಕು, ಹಾ, ಅರ್ಪಣ ನನಗೆ ಬೇಕು, ಹ್ಮ್ ತರ್ಪಣ ನನಗೆ ಸೇರ್ಬೇಕು. ಹಾ, ಯಾಕೆ ಕಟ್ಟಪ್ಪಣೆ ಮಾಡಿದೆ? ಹ್ಮ್ ನಿನಗೆ ಬೇಕು ಅಂತಲ್ಲ, ಹಾ, ದೇವತೆಗಳಿಗೆ ಇರಕೂಡದು. ಹ್ಮ್ ದೇವತೆಗಳ ಮೇಲಿನ ಕೋಪ. ಹಾ, ಅವಳು ಮದುವೆ ಆಗುವುದಕ್ಕೆ ಬಂದದ್ದು, ಅವಳಾಗಬೇಕು ಅಂತಲ್ಲ. ಮತ್ತೆ ಮದುವೆಯನ್ನೇ ಅವಳಿದ್ದು ನಮಗಿರುವುದು ಕೂಡದು. ಹ್ಮ್ ಬಂದವಳು ತರುಣಿಯಲ್ಲ ಪ್ರಭು, ಹಾ, ಅವಳಾಗಿ ಮಾಯೆ. ಹ್ಮ್ ನಾವು ಯಾರನ್ನು ವರರು ಅಂತ ಭಾವಿಸಿದ್ದೆವು, ಹಾ, ಅಂತಹ ದೈತ್ಯ ವರರು ಹ್ಮ್ ಲೋಕಮುಖದ ಪಾಲಿಗೆ ಶಾಪವಾಗಿದ್ದಾರೆ. ಹಾ, ಲೋಕದ ಶಾಪವನ್ನು ಕಳೆಯುವುದಕ್ಕೆ, ಹ್ಮ್ ದೈತ್ಯ ವರರಿಂದ ಆದಂತಹ ಅತಿಕ್ರಮಣವನ್ನು ತಡೆಯುವುದಕ್ಕೆ ಹಾ, ನಮ್ಮೆಲ್ಲರನ್ನು ಸಂಹರಿಸಿ ಹ್ಮ್ ತ್ರಿದಶರನ್ನು ಪೊರೆಯುವ ನಿರ್ಧಾರ ಮಾಡಿ ಬಂದಿದ್ದಾಳೆ. ಹಾ, ಯಾವಾಗಲೂ ಕಾಣಿಸುವುದಿಲ್ಲ, ಹ್ಮ್ ಈಗ ಕಾಣಿಸಿದ್ದಾಳೆ. ಹಾ, ಮಹಿಷವಧೆಯ ಕಾಲದಲ್ಲಿ ಕಾಣಿಸಿದ್ದಳು, ಹ್ಮ್ ಈಗ ಮತ್ತೆ ಬರುವುದಕ್ಕೆ ಕಾರಣ ಏನು? ಏನು? ಮಹೇಶನಿಗಿಂತಲೂ ಅಧಿಕ ಬಲಾನ್ವಿತ ನೀನು. ಹಾ, 3 ಮೂರ್ತಿಗಳಿಗೆ ನಿಯಂತ್ರಣ ಮಾಡ್ಲಿಕ್ಕಾಗುವುದಿಲ್ಲ ಎಂದಾದ ಮೇಲೆ ಹ್ಮ್ ಅವಳು ಬರಬೇಕಾದಂತ ಅನಿವಾರ್ಯತೆ ಬಂದಿದೆ. ಹಾ, ಅವಳಿಗೆ ಇಲ್ಲಿವರೆಗೆ ಬರ್ಬೇಕು ಅಂತ ಇಲ್ಲ ಪ್ರಭು. ಹಾ, ಅವಳಿಗೆ ಒಬ್ಬನನ್ನು ಕಡಿಲಿಕ್ಕೆ ಕತ್ತಿ ಬೇಡ, ಹ್ಮ್ ಒಬ್ಬನನ್ನು ಕೊಲ್ಲಿಕ್ಕೆ ಹಾ, ಆಯುಧ ಬೇಡ. ಓಹೋ, ಆದ್ರೆ ಯಾಕೆ ಬಂದಿದ್ದಾಳೆ? ಯಾಕೆ? ನಮಗೊಂದು ಅವಕಾಶ ಕೊಟ್ಟಿದ್ದಾಳೆ ಪ್ರಭು. ಹಾ, ನಾವು ಅವಳು ಹಿಡಿದ ಕತ್ತಿಗೆ ಕೊರಳು ಕೊಡ್ತೇವೋ, ಹಾ, ಅಥವಾ ಹ್ಮ್ ಅವಳು ಬಂದದ್ದು ಯಾಕೆ ಅಂತ ತಿಳಿದು ನಮ್ಮನ್ನು ನಾವು ತಿದ್ದಿಕೊಳ್ತೇವೋ, ಹಾ, ಇದೊಂದು ಅವಕಾಶ ಕೊಟ್ಟಿದ್ದಾಳೆ. ಹ್ಮ್ ನೋಡು ಪ್ರಭು, ಏನು? ಮಹೇಶನಿಗೆ ಅವಕಾಶವೇ ಕೊಟ್ಟಿರಲಿಲ್ಲ. ಹಾ, ಯಾಕೆ? ಯಾಕೆ? ಅವ ಇಚ್ಛೆ ಮತ್ತು ಕ್ರಿಯೆ ಇದರ ಎರಡರಲ್ಲೇ ಮಾಡಿದ್ದು. ಹಾ, ನಿನಗೆ ಇದೆರಡಲ್ಲ, ಹ್ಮ್ ನಿನಗೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಉಂಟು. ಹಾ, ಹಾಗಾಗಿ ತಿಳಿದುಕೊಳ್ತಾನೋ ಶುಂಭ ಅಂತ ಒಂದು ಅವಕಾಶ ಕೊಡುವಾಗ ಹಾ, ಕೊಟ್ಟ ಅವಕಾಶವನ್ನು ಯಾಕೆ ಪ್ರಭು ಹೊರಗೈಯಿಂದ ದೂಡುವುದು? ಹ್ಮ್ ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಿರು ಸರಿಯೇ. ಹಾ, ಯಾವಳು ಯಾರಿಗೂ ದಾಸಿಯಾಗುವುದಿಲ್ವೋ, ಹಾ, ಯಾವಳು ಪ್ರಪಂಚಕ್ಕೆಲ್ಲ ಯಾಜಮಾನ್ಯದ ಜಾಗದಲ್ಲಿದ್ದಾಳೋ, ಹಾ, ಅವಳನ್ನು ಯಾಕೆ ದಾಸಿ ಮಾಡ್ಲಿಕ್ಕೆ ಹೊರಡ್ತಿ ಪ್ರಭು? ಹ್ಮ್ ಮಾಡುವುದರಿಂದ ಏನಾಯಿತು? ಹ್ಮ್ ನೀನು ಹೊರಟಾಗಲೇ ಒಂದೊಂದು ಸೋಲಿನ ಪರಂಪರೆಗಳು ನಮಗೆ ಕಾಣಿಸ್ತಾವೆ. ಹಾ, ನಗುವಿನಿಂದ ಒಬ್ಬ ಸಾಯ್ತಾನೆ, ಹಾ, ಅವನ ನಗು ಸಾಕು ಪ್ರಭು ನಾವು ಸಾಯ್ಲಿಕ್ಕೆ. ಹ್ಮ್ ಕಣ್ಣು ಬಿಟ್ಟರೆ ಒಬ್ಬ ಭಸ್ಮ ಆಗ್ತಾನೆ. ಹಾ, ಯಾವುದೋ ಒಂದು ಬಳಿಯಲ್ಲಿದ್ದ ಸಿಂಹ ಕೋಟಿ ದೈತ್ಯರ ಎದೆಯನ್ನು ಬಗೆಯುತ್ತದೆ. ಹ್ಮ್ ಚಂಡಮುಂಡರು ಚಂಡಿಕೆಯ ರೂಪಕ್ಕೆ ಆಹುತಿ ಆಗುವುದಕ್ಕೆ ಅವಳು ಮೈ ಕೊಡ ಹಿಡಿದ್ರೆ ಸಾಕಾಗ್ತದೆ. ಹಾ, ಯಾವುದನ್ನು ಬಯಸಿದ್ದ? ಹ್ಮ್ ದಾನವ ಕುಲದ ಮೃತ್ಯು ಅವಳ ಕಣ್ಣಿನಲ್ಲಿ ಉಂಟು, ಹಾ, ದಾನವ ಕುಲದ ಮೃತ್ಯು ಅವಳ ನಗೆಯಲ್ಲಿ ಉಂಟು, ಹ್ಮ್ ದಾನವ ಕುಲದ ಮೃತ್ಯು ಅವಳ ಮೈಯಲ್ಲಿ ಉಂಟು. ಹಾ, ಮದುವೆಯಾಗಿ ಯಾವುದನ್ನು ಮುಟ್ಟುತ್ತಿದ್ರು, ಹ್ಮ್ ಯಾವುದನ್ನು ಮುಟ್ಟಿದ್ರೂ ಬರುವುದು ದಾನವ ಕುಲದ ಮೃತ್ಯು ಎಂದಾದ ಮೇಲೆ ಹಾ, ನಮ್ಮ ಸಂತಾನ ಹೆಚ್ಚಾಗುವುದಲ್ಲದೀಯಾ, ಹ್ಮ್ ಸಂತಾನ ನಿರ್ಮೂಲ ಆಗುತ್ತದೆ. ಹ್ಮ್ ಕೆಟ್ಟದ್ದನ್ನು ಹತ್ತಿರ ತರಬೇಡ. ಹಾ, ವಿಷ ಅಂತ ಗೊತ್ತಿದ್ದು ಕುಡಿಯುವುದು ಹ್ಮ್ ಎಷ್ಟು ವಿವೇಕ ಆಗ್ತದೆ. ಹಾ, ಬೇಡ ಹ್ಮ್. ಬೇಡ ಹಾ. ಬೇಡ. ರಕ್ತ ಬೀಜ ಓ. ಕೊನೆಯದಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಕೊನೆಯ ಅಭಿಪ್ರಾಯ ಏನು ನಿನ್ನದು? ಪ್ರಭು, ಏನು? ನೀನು ಹಾಗೆ ಹೇಳುವಾಗ ನಮ್ಮ ಎದೆಗೆ ಕತ್ತಿ ಇಟ್ಟಾಗ ಹಾ, ನಿನ್ನದು ಯಾವತ್ತು ಕೊನೆಯಾಗಬಾರ್ದು ಅಂತ ನಾವು ಯೋಚಿಸೋದು. ಹಾ, ಇನ್ನು ಪ್ರಾರಂಭ ಆಗಬೇಕಾದ್ರೆ ಒಂದು ಮಾತು ಹೇಳಬೇಕಾ? ಏನದು? ಬಿಡು ಬಿಡು ಮನಮುರುಗನೆಯ, ಬಿಡು ಮನಮುರುಗನೆಯ, ಧೈರ್ಯದೊಡನೆ ಚರಣೆಗೆ ಭಕ್ತಿಯುನಲ್ಲಿ ಬೊಡ ಮಾಡ್ಕೊಂಡ ಬಳೆಯ ಬಳೆಗಾರು ಜಡಯರೀಡ ವರದಿರಲಿ
ಬಾ. ಇದು ನೀರಿಗೆ ಧನುಜವದಿ ನೀತಿಯೇ ಬಿಡೋ ಮನದ ಮೂರ್ಗನೆಯ ಬಿಡೋ. ಪ್ರಭೋ 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 ರಕ್ತಬೀಜ ಪ್ರಭು ಶಕ್ತಿಯಲ್ಲಿ ಇರಲಿ, ಯೋಗ್ಯತೆಯಲ್ಲಿ ಇರಲಿ, ವಯೋಮಿತಿಯಲ್ಲಿ ಇರಲಿ, ದೇಹ ಶಕ್ತಿಯಲ್ಲಿ ಇರಲಿ, ಸಾಧನೆಯಲ್ಲಿ ಇರಲಿ, ಶುಂಭನ ಮುಂದೆ ರಕ್ತಬೀಜ ಎಂತದ್ದು. ಆದರೂ ನಿನ್ನ ಒತ್ತಿಗೆ ನಿಂತು ಹೊತ್ತಿಗೆ ಸರಿಯಾದ ಸಲಹೆ ಕೊಡಬಲ್ಲ ನಿನ್ನ ತಂಗಿಯಾದ ಕಲಾದೇವಿಯ ಮಗ, ನಿನ್ನ ಅಳಿಯ, ನಿನ್ನ ಅಮಾತ್ಯ ಎನ್ನುವ ಸಲುಗೆಯಿಂದ ಎರಡು ಕಿವಿ ಮಾತು ಪ್ರಭು. ಏನದು? ದಾನವಾಗ್ವದಲ್ಲಿ ಹುಟ್ಟಿದ ಅನೇಕರಿಗಿಂತ ಬೇರೆಯಾಗಿ ನಿಲ್ಲಬಲ್ಲಂತಹ ಸರ್ವ ಸಾಮರ್ಥ್ಯ ಇರುವ ನೀನು ಮನಸ್ಸಿನಲ್ಲಿ ಕಲುಷಿತವಾದಂತಹ ಮೂರ್ಖತೆಯನ್ನು ಇಟ್ಟುಕೊಳ್ಳಕೂಡದು ಪ್ರಭು. ಸೂತಕ ಇರುವವರು ಗರ್ಭಗುಡಿಗೆ ಹೋಗಕೂಡದು. ಗರ್ಭಗುಡಿಯಲ್ಲಿ ಶೌಚ ಆದ್ರೆ ನಾವು ಯಾರಲ್ಲಿ ಹೇಳುವುದು ಪ್ರಭು? ಜಿಯಾ, ನಾವು ನಂಬಿದ ದೇವರಲ್ಲೇ ಕಲ್ಮಶ ಇದ್ರೆ ನಾವು ನಮ್ಮ ಕಲ್ಮಶವನ್ನು ಎಲ್ಲಿ ತೊಳೆದುಕೊಳ್ಳೋಣ? ಜಿಯಾ, ಯಾವ ವಿಭಾಗದಿಂದ ನೀನು ಭಾವನೆಯನ್ನು ಕೊಂದುಕೊಂಡು ಮದುವೆ ಆಗಲಿಕ್ಕೆ ಹೊರಟಿ? ಮದುವೆ ಆಗುವಾಗ ನಮ್ಮವರಿಗೆಲ್ಲ ಹೇಳಲಿಕ್ಕಿಲ್ವೇ, ಮದುವೆಯ ಆ ಶುಭ ಸಂದರ್ಭದಲ್ಲಿ ಚಂಡಮುಂಡನ ತಾಯಿ ಬಂದ್ರೆ ಹೇಗೆ ಮುಖ ನೋಡ್ತಿ? ಮದುವೆಯ ಶುಭಾವಸರದಲ್ಲಿ ಧೂಮ್ರಾಕ್ಷನ ತಂಗಿ ಬಂದ್ರೆ ಕಣ್ಣಿಗೆ ಕಣ್ಣಿಟ್ಟು ನೋಡಬಲ್ಲೆಯ? ಮದುವೆಯ ಶುಭ ಸಂದರ್ಭದಲ್ಲಿ ಕೋಟಿದಾನವರ ಕುಟುಂಬಿಕರು ಬಂದ್ರೆ ಅವನ ಕಣ್ಣೀರನ್ನು ಯಾವ ಪಾತ್ರೆಯಲ್ಲಿ ಶೇಖರಿಸಿಡುತ್ತಿ ಪ್ರಭು? ದಾನವರ ಕಣ್ಣೀರಿಗೆ ಕಾರಣವಾಗುವ ನಿನ್ನೊಬ್ಬನ ಸುಖವನ್ನು ಮಾತ್ರ ಅಪೇಕ್ಷಿಸುವ ಈ ಕೆಟ್ಟ ನಿರ್ಧಾರ ಬೇಕೆ? ಕೂಡದು ಪ್ರಭು. ಅವಳನ್ನು ಯಾರಿಗೂ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲದಿಲ್ಲ, ಅದೇ ನಮ್ಮ ಸೋಲು. ಎದುರಿನವನನ್ನು ಹಗುರ ಅಂತ ಭಾವಿಸಬೇಡ ಪ್ರಭು. ಬಂದವನು ಧೈರ್ಯದೊಳಗೆ ಯಾವನಿಂದ ನೀನು ವರ ಪಡೆದೆಯೋ ಅಂತಹ ಬ್ರಹ್ಮನಿಗೆ ಕಾಲಿಗೆ ಬಿದ್ದವನಿಗೆ, ಯಾರ ಕಾಲಿನಲ್ಲಿ ನಿನ್ನ ತಲೆ ಉಂಟೋ ಅಂತವನ ತಲೆ ಇವಳ ಕಾಲಡಿಯಲ್ಲಿ ಉಂಟು. ಹಾಗಾದ್ರೆ ನಮಗೂ ಅವಳಿಗೆ ಎಷ್ಟು ವ್ಯತ್ಯಾಸ ಉಂಟು ಯೋಚಿಸು ನೀನು. ಅವಳ ಕಾರುಣ್ಯವನ್ನು ಪಡೆದರೆ 1000 ಮಂದಿ ಯಮ ಬಂದರು ಏನು ಮಾಡುವುದಕ್ಕಾಗುವುದಿಲ್ಲ. ಮುಂಡನಂತವರು 1,00,000 ಮಂದಿ ಹುಟ್ಟಿಯಾರು, ಧೂಮ್ರಾಕ್ಷನಂತವರು 1,000,000 ಮಂದಿ ಹುಟ್ಟಿಯಾರು, ರಕ್ತಬೀಜನಂತವರು 1000 ಮಂದಿ ಹುಟ್ಟಿಯಾರು. ಚತುರ್ಯುಗಗಳು ಸಹಸ್ರ ಬಾರಿ ಮರಳಿ ಬಂದರು. ಕಶ್ಯಪ ಪರಮರು 1,00,000 ಮಂದಿ ಬಂದರು. ಧನುದೇವಿಗಳು ಮತ್ತೆ 100 ಆವರ್ತಿ ಬಂದರು. ಬ್ರಹ್ಮನೇ ಮತ್ತೆ 10 ಸಲ ಮನಸ್ಸು ಮಾಡಿದ್ರು. ಮತ್ತೊಬ್ಬ ಶುಂಭ ಹುಟ್ಟಲಾರ ಪ್ರಭಾ ಹುಟ್ಟಲಾರ. ಹಾಗಾಗಿ ನಿನ್ನಲ್ಲಿ ಕಳಕಳಿಯ ವಿನಂತಿ, ನಿನ್ನ ಬದುಕಿಗೆ ಬೇಕಾಗಿ ಅಲ್ಲ ಅಲ್ಲ ದಾನವರ ಬದುಕಿಗೆ ಬೇಕಾಗಿ ನಿನ್ನ ಸ್ವಾಭಿಮಾನವನ್ನು ಅಲ್ಲ ನಿನ್ನ ದುರಭಿಮಾನವನ್ನು ಬದಿಗಿಡು ಪ್ರಭು. ನಿನ್ನ ತಲೆಯನ್ನು ಅವಳ ಪಾದ ಮೂಲದಲ್ಲಿ ಚಾಚು. ಮಾತಾಡಿದ್ರೆ ಜಾಗ್ರತೆ. ಮಾತಾಡ್ಲಿಕ್ಕೆ ಬಿಟ್ಟರೆ ಎಷ್ಟು ಬೇಕಾದ್ರೂ ಮಾತಾಡ್ತೀಯಲ್ವಾ? ನೀನು ಸುಮ್ಮನೆ ಕುಳಿತದ್ರಿಂದ ಇಷ್ಟು ಕಡಿಮೆ ಮಾತಾಡಿ. ನೀನು ಮಧ್ಯೆ ಮಧ್ಯೆ ಮಾತಾಡಿದ್ರೆ ಉತ್ತರ ತುಂಬಾ ಆಗ್ತದೆ. ನಾನು ಕಾಯ್ತಾ ಇದ್ದೇನೆ ಯಾವಾಗ ಹೋಗುವುದಂತ. ಹೌದಾ? ಹೌದು, ಅದು ಗೊತ್ತಾಗ್ತದೆ. ತುಂಬಾ ಭಾರ ಉಂಟಲ್ಲ. ಮತ್ತೆ ಭಾರ ಇಲ್ಲದೆ ನಿನ್ನ ಹೊಣೆಗಾರಿಕೆ. ಭಾರ ಇಲ್ಲದೆ ಇದು ನನ್ನಲ್ಲಿ ಇರುವುದಲ್ಲ. ಹೌದಾ? ನಿನಗೆ ಹೇಗೆ ಗೊತ್ತಾಗುದು? ಅಲ್ಲ, ಗೊತ್ತಾಗುದಂದ್ರೆ ನನಗೆ ಮಾತಾಡ್ಬೇಡ ನೀವು. ಮಾತಾಡಿದ್ರೆ ಜಾಗುತ್ತೆ. ಎಂತದ್ದು ನಿನ್ನದು? ಅವಳ ಆದಿ ಮಾಲೆ ಮತ್ತೊಂದು ನನಗೆ ಗೊತ್ತಿಲ್ವ? ಎಷ್ಟಾದ್ರೂ ಈ ಸುಮ್ಮನೆ ಮುಂದೆ ಏನಲ್ಲ. ಹಾಗಾದ್ರೆ ನಾನು ಸುಮ್ಮನೆ ಬಂದೀಗ. ಯಾಕೆ? ನಿನಗೆ ಮೊದಲೇ ಗೊತ್ತಿಲ್ಲ. ಆದಿ ಮಾಲೆ ನನ್ನ ಮುಂದೆ ಏನು ಅಲ್ಲ. ಆಕೆ ಮನದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಆಕೆಯನ್ನು ಮದುವೆ ಆಗುವುದು ಎಂಬುದಾಗಿ.
ಇದು ಯಾಕೆ ಗೊತ್ತಾ? ಇದಕ್ಕಿಂತ ಮೊದಲು ಎಷ್ಟು ಜನರನ್ನು ಕಳುಹಿಸಿಕೊಟ್ಟೆ, ಎಲ್ಲರನ್ನು ಮಾಡಿ ತಗೊಂಡಿದ್ದಾರೆ. ಯಾಕೆ ಆಗ ಬರ್ಬೇಕಿತ್ತು, ಮೊದಲು ಬರ್ಬೇಕಿತ್ತು ನೀವು ಇಷ್ಟೆಲ್ಲ ಮಾತಾಡ್ಲಿಕ್ಕೆ. ಈಗ ಎಲ್ಲರೂ ಹೋಗಿದ್ದಾರೆ, ಇನ್ನು ಎಲ್ಲಿಯಾದ್ರೂ ನಾನು ನಿನ್ನ ಮಾತನ್ನು ಕೇಳಿ ಹೋಗದಿದ್ರೆ ಲೋಕ ಮಾತಿಗೆ ನಾನು ಕಟ್ಟಿ ಬೀಳ್ತೇನೆ. ಹೇಗೆ ಗೊತ್ತಾ? ಶುಂಭ ರಕ್ತಾನಿ ಜನ ಮಾತನ್ನು ಕೇಳಿ ಕರುಣಿಗೆ ಹಾಕಿ ಸುಮ್ಮನೆ ಇದ್ದ ಎಂಬುದಾಗಿ. ಎಂತದು ಅದು ಇನ್ನು ಹೇಳ್ಬೇಕು ಅಂತ ಇಲ್ಲ, ನೀನು ಹಿಂದೆ ಹೇಳಲಿಕ್ಕೆ ತೊಡಗಿದ್ದಾರೆ. ಹೌದಾ? ಇತ್ತಲ ಕಾಳಚಂಡ ಮುಂಡರು ಧೂರ್ತ ಶುಂಭಾಸುರನೇ ಮಾಡಿ ಮಾತ್ರ ತುಂಬಿಣಿಯ ಶಾಮು ಅಂತ ಹೇಳಿದ್ರು. ಹಿಂದಿನಿಂದ ಧೂರ್ತ ಅಂತ ಹೇಳು. ಹೋದವರು ಹೋಗ್ಲಿ, ಇದ್ದವರನ್ನಾದ್ರೂ ಅವರ ಲೋಕದ ಮಾತಿಗೆಲ್ಲ ಬೆಲೆ ಕೊಡುವುದೇ ಹೌದಾದ್ರೆ 100 ಯಾಗ ಮಾಡಿದವನನ್ನು ಒಂದು ಗಣ ಹೋಮ ಮಾಡದೆ ಹೊಡಿತ್ಯ. ಎಲ್ಲಿಂದೆಲ್ಲ ಬರ್ತದೆ ಅಂತ ಎಲ್ಲಿಂದ ತಯಾರು ಮಾಡಿಕೊಂಡು ಬರ್ತೀನಿ ಅಂತ ನನ್ನೊಟ್ಟಿಗೆ ಕೊನೆಗೊಂದು ಮಾತು ಹೇಳ್ತಾ ಇದ್ದೇನೆ. ನೀನು ನನ್ನ ಜೊತೆ ಬರ್ತೀಯ ಇನ್ನು ಹೋಗಿ ಕಾಲು ಹಿಡಿಯುವ ಹಿಡಿದ ಕೂರಸಿ ನನ್ನನ್ನು ತಲಗಡಿ ಸಂತೋಷದಿಂದ ಪ್ರಾಣ ಕೊಟ್ಟೇನು. ರಣಹೇಡಿ ಎನ್ನದಿ ಲೋಕವೇ ಎದುರು ನಿಲ್ಲಲಿ, ನಾನು ಗಣಿಸಲಾರೆ. ಅನ್ನ ಕೊಟ್ಟ ನೀನು ರಣಹೇಡಿ ಎಂದ ಮೇಲೆ ನನಗೆ ಒಂದು ಕ್ಷಣದ ಬದುಕು ಬೇಡ. ಹೊರಪಣೆ ನೋಡಿದ ಕಲಿದ
ಛೇ ಛೇ ನಮ್ಮವರನ್ನು ಸೇರಿಸಿಕೊಂಡು ಕದಂಬವನಕ್ಕೆ ಬಂದೆ. ಈ ಪ್ರಪಂಚವನ್ನೇ ತನ್ನ ಕಣ್ಣ ಕೊನೆಯಿಂದ ಆಡಿಸುವಂತ ಲೋಕನಾಯಕಿ ಶಕ್ತಿ ಉಯ್ಯಾಲೆಯಲ್ಲಿ ಕುಳಿತು ಈ ಕದಂಬಮಾನದಲ್ಲಿ ಮಾಡಿದ ಪ್ರಭಾವ ನೋಡಿ. ಕತ್ತಲೆಯ ಕಾನನ ಇವಳ ಪ್ರಭಾವದಿಂದ ಬೆಳಕಿನ ಗೂಡಾಗಿದೆ. ಜಾತಿ ವೈರವಿಲ್ಲದಂತಹ ವಾತಾವರಣ. ಬಹುಶಃ ನಮಗೆ ಸಾಂಕೇತಿಕವಾಗಿ ಹೇಳ್ತಾ ಇದ್ದಾಳೆ, ನಿಶ್ಚಿತರಾದಂತಹ ನಿಮ್ಮ ಕತ್ತಲಿನ ಸಾಮ್ರಾಜ್ಯವನ್ನು ಹೋಗಲಾಡಿಸುವುದಕ್ಕೆ ಬಂದದ್ದು ಲೋಕದ ಬೆಳಕಿನ ಮೂಲ. ಕದಂಬವನದಲ್ಲಿ ಬೆಳಕು ಬರುವಾಗಲೇ ಗೊತ್ತಾಗಬೇಕಿತ್ತು ನಮ್ಮ ಕತ್ತಲೆಯ ಆಳ್ವಿಕೆ ಮುಗಿಯಿತು ಅಂತ. ಏನು ಮಾಡುವ, ಸಾಯುವ ರೋಗ ಇದ್ದವನಿಗೆ ಔಷಧ ಪತ್ತೆ ಆಗುವುದಿಲ್ಲ. ಪತ್ತೆ ಆಗದೇ ಇರುವುದು ಯಾಕೆ ಅಂತ ಕೇಳಿದ್ರೆ ಮರಣ ಹತ್ತಿರ ಬಂದಿದೆ ಅಂತ ಅರ್ಥ. ಇಲ್ಲಿ ಬಂದು ನೋಡಿದ್ರೆ ಇದು ಕಣ್ಣಿನಿಂದ ನೋಡುವುದೇ? ಕಣ್ಣಿನಿಂದ ನೋಡುವುದೆಲ್ಲ ಮನಸ್ಸಿಗೆ ಹತ್ತಿರವಾಗ್ತದೆಯೇ? ಕಣ್ಣನ್ನು, ಮನಸ್ಸನ್ನು, ಬುದ್ಧಿಯನ್ನು, ಆತ್ಮವನ್ನು ಒಮ್ಮೆಲೆ ಆಕರ್ಷಿಸಬಲ್ಲ ದಿವ್ಯ ಸೌಂದರ್ಯ. ಭವ್ಯ ಸೌಂದರ್ಯ ಅಲ್ಲ, ದಿವ್ಯ ಸೌಂದರ್ಯ. ಭವ್ಯ ಸೌಂದರ್ಯ ಆದರೆ 25 ವರ್ಷದಲ್ಲಿದ್ದ ಚಂದ 70 ವರ್ಷದಲ್ಲಿರುವುದಿಲ್ಲ. ಇದು ಹಾಗಲ್ಲ. ಇದು ಮುಖದಲ್ಲಿ ಗೆರೆ ಬೀಳದ, ಬೆನ್ನು ಬಾಗದ, ಕಣ್ಣುಗಳಲ್ಲಿ ಗುಳಿ ಬೀಳದ, ಅನನ್ಯವಾದ, ಅವ್ಯಯವಾದ, ಅನಂತವಾದ ಸೌಂದರ್ಯ. ಅಂದ್ರೆ ನಮಗೆಲ್ಲ ಹೇಳ್ತಾ ಇದ್ದಾಳೆ, ಸೌಂದರ್ಯ ಇರಬೇಕಾದದ್ದು ದೇಹದಲ್ಲಿ ಅಲ್ಲ, ಮುಖದಲ್ಲಿ ಅಲ್ಲ. ಸೌಂದರ್ಯ ಇರಬೇಕಾದದ್ದು ವಾರ್ಧಕ್ಯ ಬರದ ಮನಸ್ಸಿನಲ್ಲಿ. ಯಾವನಿಗೆ ಮನಸ್ಸಿನಲ್ಲಿ ಸೌಂದರ್ಯ ಇರ್ತದೋ ಅವನ ಸೌಂದರ್ಯ ಎಷ್ಟು ಮುದುಕನಾದರೂ ಕಡಿಮೆ ಆಗುವುದಿಲ್ಲ. ದೇಹದಲ್ಲಿ ಸೌಂದರ್ಯ ಇದ್ರೆ ಒಳಗಿನ ಕೆಸರು ತನ್ನಷ್ಟಕ್ಕೆ ಹೊರಗೆ ಬರ್ತದೆ. ಮನಸ್ಸಿಲ್ಲದಿದ್ರೆ ಮತ್ತೆ ಏನುಂಟು ಈ ಪ್ರಪಂಚದಲ್ಲಿ? ಬಾಲ್ಯದಲ್ಲಿರುವಾಗ ಕ್ರೀಡೆಯಲ್ಲಿ ಆಸಕ್ತಿ, ತಾರುಣ್ಯಕ್ಕೆ ಬರುವಾಗ ತರುಣಿಗೆ ತರುಣನಲ್ಲಿ ಆಸಕ್ತಿ, ತರುಣನಿಗೆ ತರುಣಿಯಲ್ಲಿ ಆಸಕ್ತಿ, ವೃದ್ಧಾಪ್ಯಕ್ಕೆ ಬರುವಾಗ ಮೊಮ್ಮಕ್ಕಳೊಂದಿಗೆ ಆಸಕ್ತಿ. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಇದರಲ್ಲಿ ಆಸಕ್ತಿ ಯಾಕೆ ತಾಳ್ತಾನೆ ಅಂತ ಕೇಳಿದರೆ ಮನಸ್ಸು ಬದಲಾಗ್ತದೆ. ಮನಸ್ಸನ್ನು ಸ್ಥಿರವಾಗಿರಿಸಿಕೊಂಡವರಿಗೆ ಹೆಂಡತಿ ಬೇಡ, ಮಕ್ಕಳು ಬೇಡ, ಮೊಮ್ಮಕ್ಕಳು ಬೇಡ. ಕಲಿ ರಕ್ತ ಬೀಜ ನೋಡಿದ, ಮೀಸೆಯ ಮೇಲೆ ತುಪ್ಪ ಸವರ್ಲಿಕ್ಕಿಲ್ಲ. ಕಲಿ ರಕ್ತ ಬೀಜ ಆಗಲಿ, ಕಲಿ ಧೂಮ್ರಾಕ್ಷ ಆಗಲಿ, ಕಲಿ ಚಂಡ ಮುಂಡರಾಗಲಿ, ನಮಗೊಂದು ಮಿತಿ ಉಂಟು. ಮಿತಿ ಇಲ್ಲದೆ ಇರುವ ಕಾರಣ ಇವಳನ್ನು ಯಾರು ಕಲಿ ಅಂತ ಕರೀಲಿಲ್ಲ. ನಿಜವಾಗಿ ಕಲಿ ಎನ್ನುವುದಕ್ಕೆ ಅರ್ಥ ಎಂಥದ್ದು? ಈರ ಅಂತ ಮಾತ್ರ ಅಲ್ಲ, ಅತಿ ಹೆಚ್ಚು ಕೆಟ್ಟದ್ದಾಗುವುದೇ ಕಲಿಗಾಲದಲ್ಲಿ. ನೀಚ ಅಂತಲೂ ಅರ್ಥ. ಆದರೂ ಇವಳನ್ನು ನೋಡಿದೆ, ಹೇಗಿದ್ದಾಳೆ? ಗಾಢ ಗರ್ವದಿಂದ ಕುಳಿತ ಶಿವೆ. ದಯಾಹೃದಯಾದ ಇವಳು ಯಾಕೆ ಗಾಢ ಗರ್ವದಿಂದ ಕುಳಿತಿದ್ದಾಳೆ? ಯಾರೋ ಹೇಳಿದ್ರಂತೆ, ದಯೆ ಇರುವಲ್ಲಿದೆ ಧರ್ಮ. ಇಲ್ಲಿ ದಯೆ ಉಂಟೋ ಅಲ್ಲಿ ಧರ್ಮ ಉಂಟು. ಒಮ್ಮೆ ತಿರುಗಿಸಿ ನೋಡಿ ಅಂತೆ. ಧರ್ಮ ಇಲ್ಲದಲ್ಲಿ ದಯೆ ಯಾಕೆ? ಧರ್ಮ ಇಲ್ಲದವರಲ್ಲಿ ದಯೆ ಬೇಕಾ? ಅಧರ್ಮಿಗಳು ನಾವು. ನಮ್ಮಲ್ಲಿ ದಯೆ ಬೇಡ, ಗಾಢ ಗರ್ವವೇ ಬೇಕು ಎನ್ನುವ ಕಾರಣಕ್ಕಾಗಿ ಧಾರ್ಮಿಕತೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಗಾಢ ಗರ್ವದ ಶಿವೆಯಾಗಿ ಕುಳಿತಿದ್ದಾರೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ತಿಳಿದೇ ಇಲ್ವೋ? ಅವನಿಗೆ ತಿಳಿಯಿತು. ಯಾರಿಗೆ? ಸುಗ್ರೀವನಿಗೆ ತಿಳಿಯಿತು. ನಮಗೆ ಅವನ ಮೌಲ್ಯವೇ ಗೊತ್ತಾಗುವುದಿಲ್ಲ. ಎಲ್ಲ ಸೋತು ಸುಣ್ಣಾದ ಮೇಲೆ ಗೊತ್ತಾದೀತು ಮೌಲ್ಯ. ಅವೊಬ್ಬ ಬಿಳಿಗಡ್ಡದವ ಇದ್ದದ್ರಿಂದ ಇಷ್ಟಾದರೂ ಇದ್ದೇವೆ ನಾವು. ಇಲ್ಲದೆ ಹೋದರೆ ಉಂಟಲ್ವ, ಅವ ಇಲ್ಲಾದರೂ ಇಳಿಬೇಕು, ಆಮೇಲೆ ಗೊತ್ತಾಗ್ತದೆ. ನಮ್ಮನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಈ ಪ್ರಪಂಚದಲ್ಲಿ ನಾಲಿಗೆಗೆ ಸಿಹಿ ಆಗುವುದನ್ನು ಕೊಡುವವರು 1000 ಮಂದಿ ಇರ್ಬೋದು. ಆರೋಗ್ಯಕ್ಕೆ ಹಿತವಾಗುವುದನ್ನು ಕೊಡುವವರು ಯಾರಿದ್ದಾರೆ ಅಂತ ಮುಖ್ಯ. ಚಂಡಮುಂಡರು ನಾಲಿಗೆಗೆ ಸಿಹಿ ಕೊಟ್ಟರು, ಹತ್ತಿರ ಇಟ್ಟುಕೊಂಡ. ಆರೋಗ್ಯಕ್ಕೆ ಹಿತವಾಗುವ ನಾಲಿಗೆಗೆ ಕೈ ಆಗುವುದನ್ನು ಕೊಟ್ಟಂತ ಆ ಸುಗ್ರೀವ ದೂರ ಹೋದ. ಇವಳನ್ನು ತಿಳಿಯದೆ ಇನಿತಾಯಿತೆ ಮಾಡಲಿನ್ನೇ ನಕಟ. ಚುಂಬನ ಕೂಡಿ ಭಾಷೆಯನ್ನು ಉರಿದು ಬಂದಿಗೆ. ಅವರು ಹೇಳಿದ್ದಕ್ಕೆಲ್ಲ ಪೂರಕನಾಗಿ ಬಂದವನ. ಅವು ಮತ್ತೊಬ್ಬರ ತಲೆ ಹೊಡೆದ ಸಂಪತ್ತನ್ನು ಅನುಭವಿಸುವಾಗ ನಮಗೆ ಪಶ್ಚಾತ್ತಾಪ ಆಗಲಿಲ್ಲ ಅಂತೆ.
ಅವ ದೇವಲೋಕದಿಂದ ಐರಾವತ ತರುವಾಗ ಕುಳಿತುಕೊಳ್ಳಿಕ್ಕೆ ಪಶ್ಚಾತ್ತಾಪ ಆಗಲಿಲ್ಲ ಅಂತೆ. ಅವ ಲೋಕಲೋಕದವರ ಸಂಪತ್ತು ತರುವಾಗ ಅದನ್ನು ಅನುಭವಿಸುವುದಕ್ಕೆ ಪಶ್ಚಾತ್ತಾಪ ಆಗಲಿಲ್ಲ ಅಂತೆ. ಮತ್ತೆ ಅವ ಸಾಯುವುದಕ್ಕೆ ನಮ್ಮವರನ್ನು ಕಳುಹಿಸುವಾಗ ಅದಕ್ಕೆ ಪಶ್ಚಾತ್ತಾಪ ಮಾಡುವುದು. ಅನ್ನ ಉಣ್ಣುವುದಕ್ಕೆ ಮಾತ್ರ ಇರುವುದಾ? ಅದಕ್ಕೆ ಬಂದ ಬಲವನ್ನು ಉಣ್ಣಬೇಕು ನಾವು. ಹಾಗೆಂದು ಹುಟ್ಟು ಸಾಯುವುದ? ಕೇಡು ಇವನಿಗೆ ಬದ್ಧ. ಏನು ಮಾಡುವ? ಸಾಯುವುದಿದ್ರು ಸಾವಿಗೊಂದು ಸಾರ್ಥಕ್ಯ ಬೇಕು. ಸಾಯುವುದೇ. ಹಾಗಾದರೆ ಸಾಯುವುದಾದರೆ ನುಡಿಸುವುದು ಯಾಕೆ? ಕಂಡಮುಂಡ ಧೂಮ್ರಾಕ್ಷರಾಗಿ ಬೀದಿಯಲ್ಲಿ ಬಿದ್ದು ಸತ್ತ ಅಂತಾಗಬಾರದು. ಸಾವು ಎನ್ನುವ ತಂಬಿಗೆ ನೀರಿಗೆ ಒಂದು ದಳ ತುಳಸಿ ಹಾಕಿದರೆ ಏನಾಗ್ತದೆ? ತೀರ್ಥ ಆಗ್ತದೆ. ನೀರದೇ ತುಳಸಿ ಹಾಕಿದರೆ ತೀರ್ಥ ಆಗ್ತದೆ. ನಮಗೆ ಬರಬೇಕಾದ ಸಾವು ಎನ್ನುವ ತಂಬಿಗೆ ನೀರಿಗೆ ಇವಳ ಅನುಗ್ರಹ ಎನ್ನುವ ತುಳಸಿ ದಳ ಬೀಳಲಿ. ಒಂದೋ ತೀರ್ಥ ಆಗ್ತದೆ, ಇಲ್ಲದೇ ಇದ್ರೆ ಈ ತಂಬಿಗೆ ನೀರು ಹೊಲಸು ಅಂತ ಚೆಲ್ಲಿ ಬಿಡ್ತಾಳೆ. ಒಂದೋ ತೀರ್ಥ ಆಗಲಿ, ಇಲ್ಲದಿದ್ರೆ ತೆಂಗಿನ ಬುಡಕ್ಕೆ ಬೀಳಲಿ. ಸಂಕಲ್ಪ ಅವಳದ್ದು. ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ಮಹಾದೇವಿ ನಮೋಸ್ತು. ಪಾದಪದ್ಮಗಳಿಗೆ ಪಣಮಟ್ಟಿದೆ ನಮ್ಮ ಎದ್ದೇಳು. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದೆ. ಹೆಸರಿಗೆ ಮಾತ್ರ ನಾನು ರಕ್ತಬೀಜ. ಕಾರ್ಯದಲ್ಲಿ ಎಲ್ಲರೂ ರಕ್ತಬೀಜ. ನಾವು ಯಾವತ್ತು ನೀರು ಹಾಕಿ ಬೀಜ ಹಾಕಿದಿಲ್ಲ. ಉಳಿದವರ ರಕ್ತ ಹಾಕಿಯೇ ಬೀಜ ಹಾಕಿ ಬೆಳೆಸಿದ ಬೆಳೆ ಶೋಣಿತಾಪುರದಲ್ಲಿ ಬೆಳೀತಾ ಉಂಟು. ಅದರ ಅಡಿಯಲ್ಲಿರುವುದು ನೀರು ಪೋಷಕಾಂಶ ಅಲ್ಲ, ಉಳಿದವರ ರಕ್ತ. ಅದನ್ನು ನಿನಗೆ ಹೇಳಬೇಕಾದಿಲ್ಲ, ನಮಗಿಂತ ಸರಿ ನಿನಗೆ ಗೊತ್ತುಂಟು. ಹಾಗಾಗಿ ಇಳಿದು ಬಂದೆ. ಆದರೆ ಒಂದುಂಟಮ್ಮ, ಏನು? ನಮಗೆ ಅನ್ನ ಕೊಟ್ಟವ ಅಂತಲ್ಲ, ಮಹಿಷವಧೆ ಅಷ್ಟು ನಿನಗೆ ಶುಂಭವಧೆ ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ. ಇಲ್ಲ ಇದೆಲ್ಲ ರೂಪಾಂತರ ಯಾಕೆ ನೇರ ಬರ್ಲಿಕ್ಕೆ ಆಗುದು 8-18 ಭುಜದಲ್ಲಿ. ಈಗ ಒಂದು ಹೆಣ್ಣಿನ ರೂಪದ ಆವೃತ್ತಿ, ಆ ಆವರಣದ ಒಳಗೆ ನೀನು, ಮದುವೆ, ಮತ್ತೊಂದು ಉಯ್ಯಾಲೆ, ಕದಂಬವನ, ದೂತ, ಇದೆಲ್ಲ ಯಾಕೆ ಅನಿವಾರ್ಯತೆ ಬರ್ತದೆ? ಅಲ್ಲಿರುವುದು ಗಟ್ಟಿ ಉಂಟು ಅಮ್ಮ. ಇದು ಗಟ್ಟಿ ಇದ್ದದ್ದು ಆಗಾಗ ಹುಟ್ಟುತ್ತದೆ, ಇಲ್ಲಲ್ಲ?
ಕೆಲವು ಹುಟ್ಟು. ಹಾ ಎಲ್ಲ ಆನೆಯ ಗಂಡಸ್ಥಳವನ್ನು ಭೇದಿಸಿದ್ರೆ ಮಣಿ ಸಿಗ್ತದ? ಯಾವ ಆನೆ ಅಂತ ಉಂಟು. ಎಲ್ಲ ಪರ್ವತಗಳಲ್ಲಿ ಚಂದನ ಸಿಗ್ತದ? ಮಲೆಯ ಪರ್ವತದಲ್ಲಿ ಸಿಕ್ಕಿದೆ, ಎಲ್ಲ ಪರ್ವತದಲ್ಲಿ ಸಿಗುದಿಲ್ಲಲ್ಲ. ಇನ್ನೊಬ್ಬೆ ಶುಂಭನಂತ ಹುಟ್ಟಲಿಕ್ಕೆ ಕಷ್ಟ ಉಂಟಮ್ಮ. ಈಗ ಇದ್ದ ಶುಂಭನನ್ನೇ ಸ್ವಲ್ಪ ಕೊಳಕು ತೆಗೆದರೆ ಹೇಗೆ? ಇನ್ನೊಂದು ಹುಟ್ಟಿ ಅದನ್ನು ಸರಿ ಮಾಡ್ಲಿಕ್ಕೆ ಆಗಾಗ ನೀವು ಬರು. ಈಗ ಇದ್ದ ಕೊಳಕ್ಕೆ ಸ್ವಲ್ಪ ತೆಗೆಯುವುದಲ್ಲ, ಉಳಿದದ್ದು ಶುದ್ಧ ಉಂಟಲ್ಲ. ಎಷ್ಟು ಸಲ ಅಮ್ಮ ಈ ಪರಿಸರದಲ್ಲಿ ಒಂದು ದೇವಿ ಮಾತನಾಡುದು. ಹಾಗಾಗಿ ಒಂದು ಸುಧಾರಿಸಿದ್ರೆ ಹೇಗೆ? ಅಲ್ಲಿಗೆ ಶುಂಭನನ್ನು ಕೊಲ್ಲದೆ ಶುಂಭನಲ್ಲಿರುವ ಕೆಟ್ಟತನವನ್ನು ಕೊಲ್ಲು. ದೊಡ್ಡ ಮನಸ್ಸು ಮಾಡು. ಈಗ ಮದುವೆ ಆಗಬೇಕು ಅಂತ ಅವ ಹಂಬಲಿಸಿದ ಕಾರಣ ಅಲ್ವ ಇಷ್ಟೆಲ್ಲ ಆಯ್ತು. ನೀನು ಅಲ್ಲಿಯವರೆಗೆ ಹೋಗು. ನೀನು ಇಲ್ಲಿರುವಾಗ ಸಿಂಹ ರಾಗು ಹೊರಡಿಸ್ತದೆ, ಆನೆ ಗೀಳಿಡುವುದಿಲ್ಲ, ಹಾವು ಮುಂಗುಸಿ ಒಟ್ಟಿಗಿರ್ತದೆ, ಮತ್ತೆ ಶುಂಭ ಸರಿಯಾಗುದಿಲ್ವ? ಪ್ರಯತ್ನ ಮಾಡ್ಬೇಕಷ್ಟೇ. ಯಾದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ, ಬುದ್ಧಿ ರೂಪಿಣಿಯಾಗಿ ಅಲ್ಲಿವರೆಗೆ ಬಂದು ನಮಗೆ ಸದ್ಬುದ್ಧಿಯನ್ನು ಕೊಡಬೇಕು ಎನ್ನುವುದಾಗಿ ಪಾದ ಮೂಲದಲ್ಲಿ ಕಳಕಳಿಯ ಪ್ರಾರ್ಥನೆ. ರಕ್ತಬೀಜ ಕದಂಬಾವನಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು ನನಗೆ. ಕಟುಕನ ಮನೆಯಲ್ಲಿ ಬೆಳೆದಿರುವಂತಹ ಶುಕವನ್ನು ಮಧುರವಾಗಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ. ಬೆಳೆದದ್ದು ಎಲ್ಲಿಯಾದ್ರೆ ನಮ್ಮ ತನ್ನರಿವೇ ಗುರು. ಗುರು ಲಘುವಿನ ವ್ಯತ್ಯಾಸವನ್ನರಿತಂತಹ ನೀನು ಅಸಾಮಾನ್ಯರಾದ ನನ್ನನ್ನು ಸಾಮಾನ್ಯರಾದ ಶುಂಭರೊಂದಿಗೆ ತುಲನೆ ಮಾಡುತ್ತಿರುವೆಯಲ್ಲ. ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯ. ನಾನು ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದಲೇ ಮೂಡಿ ಬರಬೇಕು. ರಕ್ತಬೀಜ ಹಾಳಾದ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕಾಗ್ತದೆ ಏನೋ? ನಿನ್ನ ಕೈಗೆ ಕೊಟ್ಟರೆ ಆಗ್ತದೆ. ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಬಿದ್ದವನ ಬದಲಾಗಿ ಕೈ ಕೊಡಬೇಕಲ್ಲ. ಹಾಗೆ ಬಿದ್ದಿರ್ಲಿಕ್ಕೆ ಅವ ಕೋಣ ಅಲ್ಲ, ಜಾಣ. ಜಾಣತನವೇನಿದ್ದರೂ ಮನೆ ಬೆಳಗುವ ದೀಪವಾಗಬೇಕೇ ಹೊರತು ಮನೆಯನ್ನು ಸುಡುವಂತಹ ಬೆಂಕಿಯಾಗಬಾರದು ತಾನೆ. ಸಮುದ್ರ ವಸನೇ ದೇವಿ ಅಂತ ನಿನ್ನನ್ನೆಲ್ಲ ಹೊತ್ತು ನಿನ್ನ ಮೈಯಲ್ಲಿರುವ ಸಮುದ್ರದ ನೀರು ಹಾಕು, ಬೆಂಕಿ ಆರಿಸಿ. ಅದಕ್ಕಿಂತಲೂ ಮಿಗಿಲಾದಂತಹ ಸನದಿಯೊಂದು ಸಜ್ಜನರ ಕಣ್ಣೀರಿನಿಂದಲೇ ಸೃಷ್ಟಿಯಾಗಿದೆ. ಅದರಲ್ಲಿ ನಿನ್ನೊಡೆಯ ಶುಭ ಮುಳುಗಿ ಹೋದನು ಎಚ್ಚರ. ಅನುಗ್ರಹದ ನೌಕೆ ಕಳುಹಿಸುವುದು, ದಾಟಿಸುವುದು. ನಂಬಿಕೆ ಇಲ್ಲ ನಮಗೆ ಅಂಬಿಗನಿಗೆ ಏನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲ ಇದ್ರೆ ಅಂಬುಜಾಸನ ಒಲಿದು ಹೊರ ಕೊಡ್ತಾನ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ವಿದ್ಯೆಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡ ಬೇಕಾದಂತಹ ವರಬಲವನ್ನು ಪಡೆದಂತಹ ವರವನ್ನು ದುರುಪಯೋಗ ಪಡಿಸಿಕೊಂಡ ಕಾರಣದಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ. ಇನ್ನೂ ಆತ್ಮಬಲ ಗಟ್ಟಿ ಉಂಟ. ಯಾವತ್ತೂ ಕ್ಷೀಣವಾಗಿ ಹೋಗಿದೆ. ಅದಕ್ಕೆ ಅಲ್ಲದಿದ್ರೆ ನಿಮ್ಮನ್ನ ಯಾಕೆ ಕಳುಹಿಸಿ ಕೊಡ್ತಾ ಇದ್ದ? ಅವ ಕಳುಹಿಸಿ ಕೊಟ್ಟದಲ್ಲ, ಅವ ಹೊರಟಿದ್ದ, ನಾನೇ ನಿಲ್ಲಿಸಿ ಬಂದದ್ದು. ಅವ ಬರ್ತಿದ್ದ, ನೀನ್ ನಿಲ್ಲು ನಾನು ಹೋಗ್ತೇನೆ ಅಂತ ಹೇಳಿ. ಎಲ್ಲಿಯಾದ್ರೂ ಅವ ಬರ್ತಿದ್ರೆ ರಕ್ತಬೀಜ ಇದ್ದಾನೆ ಅಂತ ಗೊತ್ತಾಗ್ತದೆ. ನಮ್ಮೊಂದು ಅವಕಾಶಕ್ಕೆ ಕೊಟ್ಟದಲ್ಲ. ಹೌದಾ? ಅದೇ ಹೌದಾಗಿದ್ರೆ ನನ್ನ ವಿಚಾರವನ್ನು ತಿಳಿದ ಬಳಿಕವಾದರೂ ಅವನು ಬಾರದೆ ಒಬ್ಬ ಸ್ತ್ರೀ ಭ್ರಾಂತನಾಗಿ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾನೆ. ನನ್ನ ಕೈಯಲ್ಲಿ ಬಂದಿದ್ದಾನೆ. ಈಗ ಒಬ್ಬ ರಣ ಹೇಳಿ ಯಾರ ಮನೆಯಲ್ಲಿ ಕುಳಿತಿದ್ದಾನಲ್ಲ ಅಂತ ಅವನ ಕುರಿತಾಗಿ ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ
ಜನನಿ ಅಂತ ಏನು ನೀನೊಮ್ಮೆ ಕೆಲವೊಮ್ಮೆ ಮಾಡುವಾಗ ನೀನು ಹೆಣ್ಣು ಅಂತ ಬರ್ತದೆ. ಹೌದಾ? ಯಾರಿಗೆ ಯಾವ ರೀತಿಯಾಗಿ ತೋರಿಸಬೇಕು ಅಂತ ಯಾರು ತೀರ್ಮಾನ ಮಾಡುವವರು? ಹೌದಾ? ವಿತರಿಸುವುದಕ್ಕೆ ಮುಂದೆ ಇದನ್ನು ನೀನು- ಹೋರಾಟವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅಧಿಕಾರ ಸೇವೆ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನ್ನವನ್ನು ಅಣಗಿಸಿ ಶಬ್ದ ಕೋಟಿ